ರಸ್ತೆ ಗುಂಡಿ ಈಗ ಹಂಪ್ ಕತೆ ಶಿವಮೊಗ್ಗದಾಯಿತು. ಈಗ ರಸ್ತೆ ಗುಂಡಿಯ ಕತೆ. ಇಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂತಹ ಸ್ಟೋರಿ ಇದು. ಏನು ಬೆಂಗಳೂರಿನಲ್ಲಿ ಆಗಿದೆ ಇದು. ರಸ್ತೆ ಗುಂಡಿಯೊಂದು ಮಹಿಳೆಯನ್ನ ಬಲಿ ಪಡೆದಿರುವಂಥದ್ದು. ಇದು ಒಂದಲ್ಲ, ಈ ಲಿಸ್ಟಲ್ಲಿ ಇವರು ಮತ್ತೊಬ್ಬರು ಸೇರ್ಪಡೆ ಆಗ್ತಾ ಇದ್ದಾರೆ. ರಸ್ತೆ ಗುಂಡಿಗೆ ಆಯ ತಪ್ಪಿ ಬೈಕ್ನಿಂದ ಅಮಲಾ ಅನ್ನೋರು ಬಿದ್ದುಬಿಡ್ತಾರೆ. ಈ ವೇಳೆ ಅಮಲಾ ಮೇಲೆ ಹಿಂದಿನಿಂದ ಬರ್ತಾ ಇದ್ದಂಥ ಟಿಪ್ಪರ್ ಹರಿದು ಬಿಡುತ್ತೆ. ಕಾರಣ ಯಾವ ವೆಹಿಕಲ್ಗಳು ಹಿಂದೆ ಇದ್ರೆ ಕಂಟ್ರೋಲಿಗೆ ಸಿಗೋದಿಲ್ಲ. ತೀವ್ರ ಗಾಯಗೊಂಡಿದ್ದ ಅಮಲಾ 49 ವರ್ಷ, ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಆಡುಗೋಡಿಯ ಬಾಷ್ ಕಂಪನಿಯ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಇದಾಗಿದೆ. ನೋಡ್ತಾ ಇದ್ದೀರಾ. ಸೊ ಹೆಣ್ಮಕ್ಳದ್ದು ಅದು ಒಂದು ಸಮಸ್ಯೆ ಏನು ಅಂತಂದರೆ ಕಾಲೇ ನಿಲ್ತಾ ಇರೋದಿಲ್ಲ. ಒಂದೊಂದ್ಸಲ ಬ್ಯಾಲೆನ್ಸ್ ಮಾಡ್ಕೊಂಡು ಹಂಗೂ ಹಿಂಗೂ ಗಾಡಿ ಓಡಿಸ್ತಾ ಇರ್ತಾರೆ. ಅದ್ರಲ್ಲಿ ಗುಂಡಿ ಬಂದ್ಬಿಟ್ರಂತೂ ಮುಗಿದೋಯ್ತು, ಬ್ಯಾಲೆನ್ಸೇ ಸಿಗಲ್ಲ ಅವರಿಗೆ. ಭಾಳಷ್ಟು ನೋಡ್ಬಿಟ್ಟಿದ್ದೀವಿ ನಾವು ಆನ್ ರೋಡಲ್ಲಿ. ಹೇಗೆ ಡ್ರೈವ್ ಮಾಡ್ತಾ ಇರ್ತಾರೆ, ಕಾಲು ಈ ಕಡೆಗೆ ಆ ಕಡೆ ಎರಡೂ ಕಡೆನೂ ಹಿಂಗೆ ನಿಂತ್ಕೊಂಡು ಹೋಗ್ತಾ ಇರ್ತಾರೆ. ಒಂಚೂರು ಏನಾದರೂ ಹಳ್ಳ ಗಿಳ್ಳ ಬಂದುಬಿಟ್ರೆ ಗಾಡಿ ಹಿಂಗೆ ಶೇಕ್ ಆಗಿಬಿಡುತ್ತೆ. ಆಮೇಲೆ ಗುಂಡಿಗಳನ್ನು ಸರಿ ಮಾಡ್ರಪ್ಪ ಅಂತಂದರೆ ಇವ್ರಿಗೆ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಅವರು ಬರೀ ಹೇಳ್ಕೊಂಬಿಟ್ಟು ನಾವು 1000 ದಿನ ಪೂರೈಸ್ಬಿಟ್ಟಿದ್ದೀವಿ, ನಾವೇನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಕೊಂಬಿಟ್ಟು 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಮುಗಿದೋಯ್ತು ನಮ್ಮ ಕೆಲಸ ಅಂದ್ಕೊಂಡು ಹೋಗ್ತಾರೆ. ಗುಂಡಿಗಳನ್ನು ಮುಚ್ಚರಪ್ಪ ಅಂತಂದರೆ ಮುಚ್ತೀವಿ ಅಂದ್ಕೊಂಡು ಓಡಾಡ್ತಾರೆ. ಇಲ್ಲಿ ನೋಡಿ, ಇನ್ನೂ ಎಷ್ಟು ಸಾವು ಬೇಕೋ ಗೊತ್ತಿಲ್ಲ ನಮಗೆ. ನಿಮ್ಮೆಲ್ಲ MLAಗಳು ಮಂತ್ರಿಗಳಿಗೆ ಎಲ್ಲರಿಗೂ ಬೈಕಲ್ಲಿ ಓಡಾಡೋಕೆ ಹಚ್ಚಬೇಕು. ಇನ್ಮೇಲೆ ಕಾರ್ ನೀವು ಬಂದಾಗೆಲ್ಲ ನಿಮ್ಗೆ ಹೊಸ ಕಾರ್ ಕೊಡಿಸೋದಲ್ಲ, ಬೈಕ್ಗಳಲ್ಲೇ ಓಡಾಡಿ ಅಂತ ಹೇಳ್ಬೇಕು ನಿಮಗೆಲ್ಲ. ಅವಾಗ ಸರಿ ಆಗುತ್ತೆ, ಗೊತ್ತಾಗುತ್ತೆ ಅವಾಗ ರಸ್ತೆಗಳೇನು ಅಂತ.